ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಫೈಲಮ್ ಕಾರ್ಡೆಟಾಗಳ ಬಗ್ಗೆ ಕಲಿತಾ ಇದ್ವಿ. ಜನರಲ್ ಕ್ಯಾರೆಕ್ಟರ್ಸ್ ಮತ್ತು 3 ಫಂಡಮೆಂಟಲ್ ಫೀಚರ್ಸ್ ನೆನಪಿದೆಯಾ? ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ನರ್ವ್ ಕಾರ್ಡ್ ಆ್ಯಂಡ್ ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್. ಅದಾದಮೇಲೆ ಕ್ಲಾಸಿಫಿಕೇಷನ್ ಆಫ್ ಫೈಲಮ್ ಕಾರ್ಡೆಟಾ. 3 ಸಬ್ ಫೈಲಮ್ಸ್ ಇತ್ತು. ಯಾವ್ಯಾವುದು? ಯೂರೋಕಾರ್ಡೆಟಾ, ಸಿಫೆಲೋಕಾರ್ಡೆಟಾ ಆ್ಯಂಡ್ ವರ್ಟಿಬ್ರೆಟಾ. ಈ ವರ್ಟಿಬ್ರೆಟಾದಲ್ಲಿ ನಾವು ಬರುವಂತಹ ಎನಿಮಲ್ಸ್ಗಳನ್ನು ಸ್ಟಡಿ ಮಾಡಬೇಕು. ಅದರಲ್ಲಿ ಮೊದಲನೇದು ಯಾವುದು? ಸೈಕ್ಲೋಸ್ಟೊಮ್ಯಾಟಾ. ಈ ಸೈಕ್ಲೋಸ್ಟೊಮ್ಯಾಟಾ ಅನ್ನುವಂಥದ್ದು ವೆದರ್ ಇಟ್ ಈಸ್ ಅ ನೇಮ್ ಆಫ್ ಫೈಲಮ್ ಆರ್ ಸಬ್ ಫೈಲಮ್, ಸೂಪರ್ ಕ್ಲಾಸ್ ಯಾವುದಿದು? ಈ ಕ್ವಶನ್ನ ಕೇಳ್ತೀನಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೆ. ಸೈಕ್ಲೋಸ್ಟೋಮಾ ಅನ್ನುವಂಥದ್ದು ದಿಸ್ ಈಸ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಯಾವ ಕ್ಯಾಟಗರಿ ಇದು? ಕ್ಲಾಸ್ ಲೆವೆಲ್. ಸೊ ಸೈಕ್ಲೋಸ್ಟೊಮ್ಯಾಟಾ ಅನ್ನುವಂಥದ್ದು ಒಂದು ಕ್ಲಾಸ್ ಇದು. ಓಕೆ, ಈ ಕ್ಲಾಸಿಫಿಕೇಷನ್ ತಗೊಂಡ್ರೆ ಫೈಲಮ್ ಕಾರ್ಡೆಟಾ ಇತ್ತು, ಅದಾದಮೇಲೆ ಸಬ್ ಫೈಲಮ್ ಇಲ್ಲಿ ಕೊನೆಯದಾಗಿ ವರ್ಟಿಬ್ರೆಟಾ ಇತ್ತು. ವರ್ಟಿಬ್ರೆಟಾದಲ್ಲಿ ನಮಗೆ 2 ಡಿವಿಷನ್ಸ್ ಇತ್ತು. ಯಾವ್ಯಾವುದು? ಒಂದು ಅಜ್ಞಾತ ಮತ್ತು ಜ್ಞಾತೋಸ್ಟೊಮ್ಯಾಟಾ. ಈ ಜ್ಞಾತೋಸ್ಟೊಮ್ಯಾಟಾನ ಬಿಟ್ಬಿಡಿ, ಅಜ್ಞಾತ ಡಿವಿಷನ್ ಇತ್ತಲ್ಲ, ಅದರಲ್ಲಿ ಒಂದೇ ಒಂದು ಕ್ಲಾಸ್ ಇತ್ತು. ಯಾವುದದು? ಸೈಕ್ಲೋಸ್ಟೊಮ್ಯಾಟಾ. ಸೊ ಇನ್ ದಿಸ್ ವಿಡಿಯೋ ವಿಲ್ ಸ್ಟಡಿ ಅಬೌಟ್ ದ ಆನಿಮಲ್ಸ್ ವಿಚ್ ಕಮ್ಸ್ ಅಂಡರ್ ಸೈಕ್ಲೋಸ್ಟೊಮ್ಯಾಟಾ, ದ ಕಾರ್ಡೆಟ್ಸ್ ವಿಚ್ ಕಮ್ಸ್ ಅಂಡರ್ ದ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ. ಸೊ ಅಕರೆನ್ಸಿಂದ ನಾವು ಸ್ಟಾರ್ಟ್ ಮಾಡಬೇಕು, ಹೌದಾ? ಸೊ ವೇರ್ ಡು ಯು ಫೈಂಡ್ ದೀಸ್ ಆ್ಯನಿಮಲ್ಸ್? ಇವು ಆಲ್ಮೋಸ್ಟ್ ಫಿಶ್ ಥರನೇ ಇರ್ತವೆ, ಬಟ್ ಇವು ಫಿಶಸ್ ಅಲ್ಲ. ಯಾಕೆ ಫಿಶಸ್ ಅಲ್ಲ ಅಂತ ಕ್ಯಾರೆಕ್ಟರ್ಸ್ನಲ್ಲಿ ನಾವು ಅದನ್ನ ಸ್ಟಡಿ ಮಾಡೋಣ. ಸೊ ದೀಸ್ ಆ್ಯನಿಮಲ್ಸ್ ದೇ ಆರ್ ಆಲ್ಸೋ ಫೌಂಡ್ ಇನ್ ಮರೈನ್ ವಾಟರ್. ಬಟ್ ಇಂಪಾರ್ಟೆಂಟ್ ಏನಂದರೆ ದೀಸ್ ಆ್ಯನಿಮಲ್ಸ್ ಆರ್ ಆಲ್ವೇಸ್ ಎಕ್ಟೋಪ್ಯಾರಾಸೈಟ್ಸ್. ಎಕ್ಟೋ ಅಂದರೆ ಏನು? ಹೊರಗಡೆ. ಪ್ಯಾರಾಸೈಟ್ಸ್ ಅಂದರೆ ಏನು? ಡಿಪೆಂಡೆಂಟ್, ಪರಾವಲಂಬಿ ಜೀವಿಗಳು. ಎಕ್ಟೋಪ್ಯಾರಾಸೈಟ್ಸ್ ಆನ್ ಫಿಶಸ್. ಓಕೆ, ಹಾಗಾದರೆ ಇಲ್ಲಿ ಎನಿಮಲ್ಸ್ ಇರ್ತಾವಲ್ಲ, ಇವೆಲ್ಲವೂ ಬೇರೆ ದೊಡ್ಡ ದೊಡ್ಡ ಫಿಶಸ್ ಬಾಡಿಗೆ ಅಂಟ್ಕೊಂಡು ಇವು ಜೀವನವನ್ನು ನಡೆಸ್ತವೆ. ಸೊ ದೀಸ್ ಆ್ಯನಿಮಲ್ಸ್ ದೇ ಆರ್ ಫೌಂಡ್ ಇನ್ ಮರೈನ್ ವಾಟರ್ ಆ್ಯಂಡ್ ದೇ ಆರ್ ಎಕ್ಟೋಪ್ಯಾರಾಸೈಟ್ಸ್. ಎಕ್ಟೋ ಹೊರಗಡೆಯಿಂದ ಅವು ಡಿಪೆಂಡೆಂಟ್ ಆಗಿರ್ತವೆ. ಸೊ ಒಂದು ದೊಡ್ಡ ಫಿಶ್ ಇತ್ತು ಅಂತಂದರೆ, ಇದು ಫುಲ್ ಒಂದು ಶಾರ್ಕ್ ಇತ್ತಂತ ತಿಳ್ಕೊಳ್ಳಿ. ಈ ಶಾರ್ಕಿನ ಬಾಡಿ ಏನಿರುತ್ತಲ್ಲ, ಈ ಬಾಡಿಗೆ ಎಲ್ಲೋ ಒಂದು ಕಡೆ ಹಿಂಗೆ ಇವು ಅಟ್ಯಾಚ್ ಆಗಿರ್ತವೆ. ಎದ್ರ ಮೂಲಕ ಅಟ್ಯಾಚ್ ಆಗಿರ್ತವೆ? ಮೌತ್ ಮೂಲಕ ಇವು ಹಿಂಗೆ ಅಟ್ಯಾಚ್ ಆಗಿ ಈ ಫಿಶ್ ಶಾರ್ಕ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಈ ಸೈಕ್ಲೋಸ್ಟೊಮ್ಯಾಟಾ ಆನಿಮಲ್ಸ್ಗಳು ಮೂವ್ ಆಗ್ತವೆ. ಸೊ ದೀಸ್ ಆರ್ ಫೌಂಡ್ ಇನ್ ಮರೈನ್ ವಾಟರ್ ಆ್ಯಂಡ್ ಸ್ಪೆಷಲಿ ದೀಸ್ ಆರ್ ದ ಎಕ್ಟೋಪ್ಯಾರಾಸೈಟ್ಸ್ ಆನ್ ಅದರ್ ಫಿಶಸ್. ಬಾಡಿನ ಸ್ಟಡಿ ಮಾಡಿದರೆ ಎಂಟೀರಿಯರಿಂದ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಯಾವುದು? ಮೌತ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. Okay, so if you take the mouth of animals that comes under cyclostomata, they have circular mouth and important these ಇದೇನು ಮೌತ್ ಇಲ್ಲಿ ಡ್ರಾ ಮಾಡಿದ್ದೀವಲ್ಲ, this is of the sucking type of mouth. ಸಕ್ಕಿಂಗ್ ಅಂದರೆ ಏನು? ಸಕ್ಕರ್ ಅಂತ ನಾವು ಒಂದು ವರ್ಡ್ ಕಲ್ತಿದ್ವಿ. ಎಲ್ಲಿ? ಫೈಲಮ್ ಪ್ಲಾಥಿಹೆಲ್ಮಿಂಥಸ್ನಲ್ಲಿ. ಪ್ಯಾರಾಸೈಟಿಕ್ ಫ್ಲಾಟ್ವರ್ಮ್ಸ್ಗಳಲ್ಲಿ ನಾವು ಹುಕ್ಸ್ ಆ್ಯಂಡ್ ಸಕ್ಕರ್ಸ್ಗಳನ್ನು ಕಾಣ್ತೀವಿ ಅಂತ ಒಂದು ಪಾಯಿಂಟ್ ಬಂದಿತ್ತಲ್ಲ, ದ ಸೇಮ್ ಪಾಯಿಂಟ್ ಅಪ್ಲೈಸ್ ಹಿಯರ್. ದೀಸ್ ಆರ್ ದ ಪ್ಯಾರಾಸೈಟಿಕ್ ಎನಿಮಲ್ಸ್. ಸೊ ಅವು ಬೇರೆ ಹೋಸ್ಟ್ ಬಾಡಿಗೆ ಅಂಟ್ಕೊಳ್ಲಿಕ್ಕೆ ಏನಾದರೂ ಒಂದು ಸ್ಟ್ರಕ್ಚರ್ ಬೇಕಲ್ಲ ಅಟ್ಯಾಚ್ ಮಾಡಲಿಕ್ಕೆ, ಅದ್ಯಾವುದು? ಸಕ್ಕರ್. ಈ ಮೌತ್ ಏನಿದೆಯಲ್ಲ, ಈ ಮೌತ್ ಒಳಗಡೆ ಫಸ್ಟ್ ಆಫ್ ಆಲ್ ಇಲ್ಲಿ ಜಾಸ್ ಇರೋದಿಲ್ಲ, ಅಂದರೆ ದವಡೆ ಇರೋದಿಲ್ಲ. ವೈ? ಬಿಕಾಸ್ ಸೈಕ್ಲೋಸ್ಟೊಮ್ಯಾಟಾ ಕಮ್ಸ್ ಅಂಡರ್ ಅಜ್ಞಾತ ಡಿವಿಷನ್. ಅಜ್ಞಾತ ಅಂದರೆ ಅಲ್ಲಿ ಎನಿಮಲ್ಸಿಗೆ ಈ ಜಾಸ್ ಇರಬಾರ್ದು, ಮೇಲ್ ಮತ್ತು ಕೆಳಗಡೆ ದವಡೆ ಅಂತ ಇರಬಾರ್ದು. ಸೊ ಡೈರೆಕ್ಟಾಗಿ ಒಂದು ಸರ್ಕ್ಯುಲರ್ ಮೌತು, ಅದು ಸಕ್ಕಿಂಗ್ ಟೈಪ್. ಈ ಶಾರ್ಕ್ ಬಾಡಿಗೆ ಮೌತ್ ಮೂಲಕ ಅದು ಫುಲ್ ಹಿಂಗೆ ಅಟ್ಯಾಚ್ ಆಗಿ ಅಂಟ್ಕೊಂಡ್ಬಿಡುತ್ತೆ. ಓಕೆ, ಆ್ಯಂಡ್ ದಿಸ್ ಮೌತ್ ಇಟ್ ಹ್ಯಾಸ್ ಹಾರ್ನಿ ಟೀತ್ ಅಂತಂದರೆ ಹಾರ್ನಿ ಟೀತ್. ಓಕೆ, ಸೊ ಈ ಮೌತನ್ನ ತಗೊಂಡ್ರೆ ಸರ್ಕ್ಯುಲರ್ ಇರುತ್ತೆ, ಸಕ್ಕಿಂಗ್ ಟೈಪ್ ಇರುತ್ತೆ, ಮತ್ತು ಫುಲ್ ಮೌತ್ ಒಳಗಡೆ ಈ ಥರ ಟೀತ್ ಇರ್ತವೆ. ಸೆಂಟ್ರಲ್ಲಿ ಇದು ಓಪನಿಂಗ್ ಇರುತ್ತೆ. ಈ ಮೌತ್ ಸುತ್ತಲೂ ಈ ಥರ ಫುಲ್ ಶಾರ್ಪಾಗಿ ಸ್ಟ್ರಾಂಗ್ ಆಗಿರುವಂತಹ ಟೀತನ್ನು, ಹಾರ್ನಿ ಟೀತನ್ನು ನಾವು ಕಾಣ್ಬೋದು. ಸೊ ಇದರ ಮೂಲಕ ಅದು ಬೇರೆ ಆ್ಯನಿಮಲ್ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ಮೌತ್ ಇಟ್ ಈಸ್ ಸರ್ಕ್ಯುಲರ್ ಆ್ಯಂಡ್ ಸಕ್ಕಿಂಗ್ ಟೈಪ್ ಆ್ಯಂಡ್ ದಿಸ್ ಮೌತ್ ಇಟ್ ಕನ್ಸಿಸ್ಟ್ ಆಫ್ ಹಾರ್ನಿ ಟೀತ್. Jaws are completely absent because these animals comes under division Agnata.
ಸರಿನಾ? ಸೊ ಮೌತ್ ಆಯಿತು. ಮೌತ್ ಆದಮೇಲೆ ನೆಕ್ಸ್ಟ್ ಯಾವುದು? ಫ್ಯಾರಿಂಜಿಯಲ್ ಗಿಲ್ ಸ್ಲಿಟ್ಸ್. What are these pharyngeal gill slits? One of the fundamental characters found in the chordates. In case of class Cyclostomata, these pharyngeal gill slits, they may be 6 to 15 pairs. So the number may vary. ಕೆಲವೊಂದರಲ್ಲಿ 6 ಇರ್ತವೆ, ಕೆಲವೊಂದರಲ್ಲಿ 7, 8. So 6 to 15. So the number of gill slits, it may be 6 to 15. So ಎರಡು ಬಾಡಿದ ಎರಡೂ ಕಡೆ 6ರಿಂದ 15ವರೆಗೂ ಗಿಲ್ ಸ್ಲಿಟ್ಸ್ಗಳನ್ನು ಇವು ಹೊಂದಿರ್ತವೆ. ಓಕೆ, ಫುಲ್ ಎನಿಮಲ್ ಬಾಡಿಯನ್ನು ತಗೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಕೇಲ್ಸ್ಗಳು ಕಂಡು ಬರೋದಿಲ್ಲ. ಸ್ಕೇಲ್ಸ್ ಆರ್ ಅಬ್ಸೆಂಟ್. ಯಾಕೆ ಈ ಪಾಯಿಂಟ್ ಬಂತು ಸ್ಕೇಲ್ಸ್ ಅಂತ? ಇವು ನೋಡಲಿಕ್ಕೆ ಫಿಶ್ ಥರ ಇದ್ರೂ ಫಿಶ್ ಬಾಡಿ ಮೇಲ್ಗಡೆ ಸ್ಕೇಲ್ಸ್ ಇರ್ತವೆ. ಇವಾಗ ಯೂಶ್ವಲಿ ಫಿಶ್ ತಿನ್ನುವಂತಹ ಜನರಿಗೆ ಗೊತ್ತಿರುತ್ತೆ. ಫಿಶ್ ಬಾಡಿ ಅಂತಂದರೆ ಇವಾಗ ನಾವು ಫಿಶ್ ಡ್ರಾ ಮಾಡಿದ್ವಿ ಅಂತಂದರೆ ಈ ಥರ ಸ್ಕೇಲ್ಸನ್ನು ಡ್ರಾ ಮಾಡ್ತೀವಿ, ಹೌದಾ? ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಫಿಶಸ್. ಬಟ್ ಇಲ್ಲಿ ಇವತ್ತರ ಬಾಡಿ ಏನಿರುತ್ತಲ್ಲ ಫುಲ್ಲು ಸ್ಮೂತ್ ಆಗಿರುತ್ತೆ ಆ್ಯಂಡ್ ಯು ವೋಂಟ್ ಗೆಟ್ ಎನಿ ಸ್ಕೇಲ್ಸ್ ಹಿಯರ್, ರೈಟ್? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಒಂದು ಫಿಶ್ ಅಂತ ನೀವು ಇಮ್ಯಾಜಿನ್ ಮಾಡಿದರೆ ಅಲ್ಲಿ 2 ರೀತಿಯಾದಂತಹ ಫಿನ್ಸ್ ಇರ್ತವೆ. ಫಿನ್ಸ್ ಅಂದರೆ ಏನಂತ ಹೇಳಿದ್ವಿ? ಈಜು ರೆಕ್ಕೆಗಳು ಅಂತ ಹೇಳಿದ್ವಿ. ದ ಸ್ಟ್ರಕ್ಚರ್ಸ್ ವಿಚ್ ಹೆಲ್ಪ್ಸ್ ಇನ್ ಲೊಕೊಮೋಷನ್. ಸೊ ಜನರಲಿ ನಾವು ಫಿಶ್ ಬಗ್ಗೆ ಮಾತಾಡಬೇಕಾದ್ರೆ, ಇಫ್ ದಿಸ್ ಈಸ್ ದ ಫಿಶ್, ಇಲ್ಲಿ ಫಿನ್ಸ್ ಅಂತೂ ಇರಲೇಬೇಕು, ಈಜು ರೆಕ್ಕೆಗಳು ಇರಬೇಕು. 2 ರೀತಿಯಾದಂತಹ ಫಿನ್ಸ್ ಇರ್ತವೆ. ಒಂದನ್ನು ಪೇರ್ಡ್ ಅಂತ ಕರೀತಾರೆ, ಓಕೆ, ಇನ್ನೊಂದನ್ನು ಅನ್ಪೇರ್ಡ್ ಅಂತ ಕರೀತಾರೆ. ಸೊ ಹೆಸರೇ ಹೇಳುವಂಗೆ ಪೇರ್ಡ್ ಅಂದರೆ ಏನು? ಲೆಫ್ಟ್ ಮತ್ತು ರೈಟ್ ಎರಡು ಕಡೆ ಇತ್ತು ಅಂದರೆ ಅದು ಪೇರ್ಡು. ಸಿಂಗಲ್ ಆಗಿ ಇತ್ತು ಅಂತಂದರೆ ಅದು ಅನ್ಪೇರ್ಡ್, ಹೌದಾ? ಈ ಫುಲ್ ಬಾಡಿಗೆ, ಫಿಶ್ ಬಾಡಿಗೆ ಏನು ಇಲ್ಲಿ ಗಿಲ್ ಸ್ಲಿಟ್ಸ್ ಇರ್ತಾವಲ್ಲ, ಗಿಲ್ ಸ್ಲಿಟ್ಸ್ ಆದಮೇಲೆ ಇಮಿಡಿಯೇಟಾಗಿ ಇಲ್ಲಿ ಫಿನ್ಸ್ ಇರ್ತವೆ. ಇದನ್ನು ಪೆಕ್ಟೋರಲ್ ಫಿನ್ಸ್ ಅಂತ ಕರೀತಾರೆ. ಪೆಕ್ಟೋರಲ್ ಫಿನ್. ಪೆಕ್ಟೋರಲ್ ಅಂತಂದರೆ ಪೇರ್ಡ್ ಅಂದರೆ ಈ ಕಡೆ ಒಂದಿರುತ್ತೆ ಮತ್ತು ಆ ಕಡೆ ಒಂದಿರುತ್ತೆ. ಸೊ ಅದು ಅಲ್ಲಿ ಒಂದು ಪೇರ್ ಆಯಿತು. ಸೊ ಪೇರ್ಡ್ ಫಿನ್ಸಿಗೆ ಎಕ್ಸಾಂಪಲ್ಲು ಪೆಕ್ಟೋರಲ್. ಈ ಪೆಕ್ಟೋರಲ್ ಆದಮೇಲೆ ಕೆಳಗಡೆ ಇಲ್ಲಿ ಇನ್ನೂ ಒಂದಿರುತ್ತೆ, ಇದನ್ನು ಪೆಲ್ವಿಕ್ ಅಂತ ಕರೀತಾರೆ. ಓಕೆ, ಸೊ ನೇಮ್ ದ 2 types ಆಫ್ ಪೇರ್ಡ್ ಫಿನ್ಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ಫಿಶಸ್. ಯಾವ್ಯಾವುದು? ಒಂದು ಪೇರ್ ಪೆಕ್ಟೋರಲ್ ಫಿನ್ಸ್ ಇರುತ್ತೆ, ಒಂದು ಪೇರು ಪೆಲ್ವಿಕ್ ಫಿನ್ಸ್ ಇರುತ್ತೆ, ಸರಿನಾ? ಅನ್ಪೇರ್ಡ್ನಲ್ಲಿ ಯಾವ್ಯಾವ ಬರ್ತವೆ? ಅನ್ಪೇರ್ಡ್ ಅಂದರೆ ಸಿಂಗಲ್ ಆಗಿರಬೇಕು. ಮೇಲ್ಗಡೆ ಕೆಲವೊಂದು ಬಾರಿ ಫಿನ್ಸ್ ಇರುತ್ತೆ, ಇದನ್ನು ಡಾರ್ಸಲ್ ಫಿನ್ ಅಂತ ಕರೀತಾರೆ. ಡಾರ್ಸಲ್ ಯಾಕೆ? ಈ ಬಾಡಿದು ಮೇಲ್ಗಡೆ ಸರ್ಫೇಸಿಗೆ ಡಾರ್ಸಲ್ ಅಂತ ಕರಿತೀವಿ. ಇಲ್ಲಿ ಏನಸ್ ಇರುತ್ತಲ್ಲ, ಏನಸ್ ಹತ್ರನೇ ಇನ್ನೊಂದು ಫಿನ್ ಇರುತ್ತೆ ಇಲ್ಲಿ, ಇದನ್ನು ವೆಂಟ್ರಲ್ ಫಿನ್ ಅಂತ ಕರೀತಾರೆ ಅಥವಾ ಏನಲ್ ಫಿನ್ ಅಂತಲೂ ಕರೀತಾರೆ. ಸೊ ದಿಸ್ ಈಸ್ ಡಾರ್ಸಲ್ ಫಿನ್, ದಿಸ್ ಈಸ್ ವೆಂಟ್ರಲ್ ಫಿನ್. ಕಾರ್ಡೇಟ್ಸ್ ಅಂತಂದರೆ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಯಾವುದಿತ್ತು? ಪೋಸ್ಟ್ ಏನಲ್ ಟೇಲ್ ಅಂತ ಇರಬೇಕು, ಹೌದಾ? ಸೊ ಬಾಡಿ ಎಲ್ಲಿ ಎಂಡ್ ಆಗುತ್ತಲ್ಲ, ಏನಸ್ ಆದಮೇಲೆ ಬಾಡಿ ಎಲ್ಲಿ ಎಂಡ್ ಆಗುತ್ತಲ್ಲ, ಈ ಟೇಲಿಗೆ ಹೊಂದ್ಕೊಂಡು ಇನ್ನೊಂದು ಫಿನ್ ಇರುತ್ತೆ, ಅದನ್ನು ಕೌಡಲ್ ಫಿನ್ ಅಂತ ಕರೀತಾರೆ. ಕೌಡಲ್ ಫಿನ್. ಓಕೆ, ಸೊ ಫಿಶ್ ಬಾಡಿನಲ್ಲಿ ಟೋಟಲ್ ಆಗಿ ನಮಗೆ 5 ರೀತಿಯಾದಂತಹ ಈಜು ರೆಕ್ಕೆಗಳನ್ನು, ಫಿನ್ಸ್ಗಳನ್ನು ಕಾಣ್ಬೋದು. ಅದರಲ್ಲಿ ಪೇರ್ಡು ಇರ್ತವೆ ಮತ್ತು ಅನ್ಪೇರ್ಡು ಇರ್ತವೆ. ಪೇರ್ಡಕ್ಕೆ ಎಕ್ಸಾಂಪಲ್ ಯಾವ್ಯಾವುದು? ಪೆಕ್ಟೋರಲ್ ಫಿನ್ ಮತ್ತು ಪೆಲ್ವಿಕ್ ಫಿನ್. ಈ ಅನ್ಪೇರ್ಡ್ಗೆ ಎಕ್ಸಾಂಪಲ್ ಯಾವುದು? ಡಾರ್ಸಲ್ ಫಿನ್, ವೆಂಟ್ರಲ್ ಫಿನ್ ಆ್ಯಂಡ್ ಕೌಡಲ್ ಫಿನ್. ಈ ಸೈಕ್ಲೋಸ್ಟೊಮ್ಯಾಟಾಗೆ ಈ ಪಾಯಿಂಟ್ ಹೇಗೆ ಅಪ್ಲೈ ಆಗುತ್ತೆ ಅಂತಂದರೆ, ಸೈಕ್ಲೋಸ್ಟೊಮ್ಯಾಟಾದಲ್ಲಿ ಈ ಪೇರ್ಡ್ ಫಿನ್ಸ್ ಕಂಪ್ಲೀಟಾಗಿ ಅಬ್ಸೆಂಟ್ ಇರ್ತವೆ ಆ್ಯಂಡ್ ದಿಸ್ ಎನಿಮಲ್ ಹ್ಯಾಸ್ ಓನ್ಲಿ ಅನ್ಪೇರ್ಡ್ ಫಿನ್ಸ್. ಅನ್ಪೇರ್ಡ್ ಫಿನ್ಸ್ ಅಂತಂದರೆ ಇಲ್ಲಿ ನೋಡಿ, ಡಾರ್ಸಲ್ ಫಿನ್ ಬಂತು, 2 ಡಾರ್ಸಲ್ ಫಿನ್ ಇದ್ದಾವೆ, ನೆಕ್ಸ್ಟ್ ಒಂದು ಇಲ್ಲಿ ಕೌಡಲ್ ಫಿನ್ ಇದೆ. ಸೊ ಹಿಯರ್ ದ ಪೇರ್ಡ್ ಫಿನ್ಸ್ ಆರ್ ಅಬ್ಸೆಂಟ್. ಪೇರ್ಡ್ ಫಿನ್ಸ್ ಆರ್ ಅಬ್ಸೆಂಟ್, ಸರಿನಾ? ನೆಕ್ಸ್ಟ್ ಇಂಪಾರ್ಟೆಂಟ್, ಈ ಕಾರ್ಡೇಟ್ಸ್ನಲ್ಲಿ ಈ ಸೈಕ್ಲೋಸ್ಟೊಮ್ಯಾಟಾ ಎಲ್ಲಿ ಬರುತ್ತೆ? ವರ್ಟಿಬ್ರೆಟಾದಲ್ಲಿ ಬರುತ್ತೆ. ವರ್ಟಿಬ್ರೆಟಾ ವಿ ಹ್ಯಾವ್ ಲರ್ನ್ ದ್ಯಾಟ್ ನೋಟೋಕಾರ್ಡ್ ಈಸ್ ಪ್ರೆಸೆಂಟ್ ಓನ್ಲಿ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಸ್ಟೇಜ್. ಆ ಎಂಬ್ರಿಯೋದಿಂದ ಎನಿಮಲ್ ಬೆಳೀತಾ ದಿಸ್ ನೋಟೋಕಾರ್ಡ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಯಾವುದರಿಂದ? ವರ್ಟಿಬ್ರಲ್ ಕಾಲಮ್ನಿಂದ. ಸೊ ಬೆನ್ನು ಮೂಳೆಯಲ್ಲಿ ಹುಟ್ಕೊಳ್ಳುತ್ತೆ. ಈ ವರ್ಟಿಬ್ರಲ್ ಕಾಲಮ್ ಆಗಲಿ ಅಥವಾ ಕ್ರೇನಿಯಮ್ ಆಗಲಿ, ಕ್ರೇನಿಯಮ್ ಅಂತಂದರೆ ಏನು?
ಬ್ರೈನನ್ನು ಪ್ರೊಟೆಕ್ಟ್ ಮಾಡುವಂತಹ ಸ್ಕಲ್ ಅಂತ ಕರಿತೀವಲ್ಲ, ತಲೆಬುರುಡೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕ್ರೇನಿಯಮ್ ಅಂತ ಹೇಳ್ತೀವಿ. ಸೊ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಸ್ಕಲ್ಲಿಗೆ ನಾವು ಕ್ರೇನಿಯಮ್ ಅಂತ ಕರಿತೀವಿ. ಸೊ ದಿಸ್ ಕ್ರೇನಿಯಮ್, ಇಲ್ಲಿ ಫುಲ್ ತಲೆಬುರುಡೆ, ಕ್ರೇನಿಯಮ್ ಆ್ಯಂಡ್ ವರ್ಟಿಬ್ರಲ್ ಕಾಲಮ್, ಬೆನ್ನು ಮೂಳೆ. In case of cyclostomata, these two cranium and vertebral column, they are cartilaginous in nature. So what do you mean by this sentence? First we'll write cranium and vertebral column. It is cartilaginous. Now what is this cartilaginous? ಕಾರ್ಟಿಲೇಜ್ ಅನ್ನುವಂಥದ್ದು ಒಂದು ಟಿಶ್ಯೂ, ಒಂದು ಟಿಶ್ಯೂ ಇದ್ದಂಗೆ. ಟಿಶ್ಯೂ ಅಂದರೆ ಏನು? ಒಂದು ಅಂಗಾಂಶ ಇದ್ದಂಗೆ, ಹೌದಾ? ಯೂಶ್ವಲಿ ನಮ್ದು ಇವಾಗ ತಲೆಬುರುಡೆ ತೊಗೊಂಡ್ರೆ ಅಥವಾ ಬೆನ್ನು ಮೂಳೆ ತೊಗೊಂಡ್ರೆ ಅದನ್ನು ನಾವು ಒಂಥರ ಬೋನ್ಸ್ ಅಂತ ಕರಿತೀವಿ. ಅದು ಮೂಳೆ, ಒಂದು ರೀತಿಯಾದಂತಹ ಅದು ಬೋನಿ ಸ್ಟ್ರಕ್ಚರ್. ಬಟ್ ಇಲ್ಲಿ ಸೈಕ್ಲೋಸ್ಟೊಮ್ಯಾಟಾಗಳಲ್ಲಿ ಬೋನ್ ಥರ ಇರೋದಿಲ್ಲ, ಬಟ್ ಕ್ರೇನಿಯಮ್ ಆ್ಯಂಡ್ ವರ್ಟಿಬ್ರಲ್ ಕಾಲಮ್ ದೇ ಆರ್ ಕಾರ್ಟಿಲೇಜಿನಸ್. ದೇ ಆರ್ ಮೇಡ್ ಅಪ್ ಆಫ್ ಕಾರ್ಟಿಲೇಜಿನಸ್ ಟಿಶ್ಯೂ ಅಂತ ಅರ್ಥ. ವೆರಿ ವೆರಿ ಇಂಪಾರ್ಟೆಂಟ್. ನೇಮ್ ದ ಕ್ಲಾಸ್ ವೇರ್ ದ ಕ್ರೇನಿಯಮ್ ಆ್ಯಂಡ್ ವರ್ಟಿಬ್ರಲ್ ಕಾಲಮ್ ಆರ್ ಕಂಪೋಸ್ಡ್ ಆಫ್ ಕಾರ್ಟಿಲೇಜಿನಸ್ ಟಿಶ್ಯೂ. ಯಾವುದು ಕ್ಲಾಸ್? ಸೈಕ್ಲೋಸ್ಟೊಮ್ಯಾಟಾ. ಅರ್ಥ ಆಯ್ತಾ? ಸೊ ಈ ಹೆಡ್ನಲ್ಲಿ ಹೆಡ್ ಒಳಗಡೆ ಕ್ರೇನಿಯಮ್ ಇರುತ್ತೆ, ಹಿಂದ್ಗಡೆ ವರ್ಟಿಬ್ರಲ್ ಕಾಲಮ್ ಇರುತ್ತೆ ಡಾರ್ಸಲಿ, ಹೌದಾ? ಸೊ ದಿಸ್ ಕ್ರೇನಿಯಮ್ ಆ್ಯಂಡ್ ವರ್ಟಿಬ್ರಲ್ ಕಾಲಮ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಟಿಲೇಜಿನಸ್ ಟಿಶ್ಯೂ. ಸರಿನಾ? ನೆಕ್ಸ್ಟ್ ಥಿಂಗ್ ಈಸ್ ಅಬೌಟ್ ದ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್. ಯಾಕೆ ಅಂತಂದರೆ ಇದು ಪರ್ಟಿಕ್ಯುಲರ್ ಆದಂತಹ ಒಂದು ಲೈಫ್ ಸೈಕಲನ್ನು ಹೊಂದಿರುವಂತಹ ಎನಿಮಲ್ಸ್ಗಳು ಈ ಸೈಕ್ಲೋಸ್ಟೊಮ್ಯಾಟಾದಲ್ಲಿ ಬರ್ತವೆ. ಹಾಗಾದರೆ ಏನಪ್ಪ ಇವತ್ತು ಲೈಫ್ ಸೈಕಲಲ್ಲಿ ಏನಿರುತ್ತೆ ಅಂತಂದರೆ, ನಾವು ಕನ್ಸಿಡರ್ ದಿಸ್ ಈಸ್ ಒನ್ ಅಡಲ್ಟ್ ಅಂತಂದ್ರೆ ಏನು? ಪೂರ್ತಿಯಾಗಿ ಡೆವಲಪ್ ಆಗಿರುವಂತಹ ಒಂದು ಎನಿಮಲ್. ಓಕೆ, ಸೊ ಡ್ಯೂರಿಂಗ್ ರಿಪ್ರೊಡಕ್ಷನ್ ಟೈಮ್ ದೀಸ್ ಅಡಲ್ಟ್ cyclostomata animals, they will start moving towards the fresh water. ಯಾಕೆ? ಬಿಕಾಸ್ ದೀಸ್ ಆರ್ ಫೌಂಡ್ ಇನ್ ಮರೈನ್ ವಾಟರ್. ಸೊ ಅಡಲ್ಟ್ಸ್ ಎಲ್ಲಿರ್ತವೆ? ಮರೈನ್ ವಾಟರ್ನಲ್ಲಿ, ಸಮುದ್ರ ನೀರಿನಲ್ಲಿ ಕಂಡು ಬರ್ತವೆ. ಸೊ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಅವು ಮೈಗ್ರೇಷನ್ ಮಾಡಲಿಕ್ಕೆ ಶುರು ಮಾಡ್ತವೆ. ಮೈಗ್ರೇಷನ್ ಅಂತಂದ್ರೆ ಏನು? ವಲಸೆ ಹೋಗುವುದು. ಇವಾಗ ಬರ್ಡ್ಸ್ ಮೈಗ್ರೇಟ್ ಮಾಡ್ತಾವಲ್ಲ, ಸೀಸನ್ ಚೇಂಜ್ ಆದಂಗೆ ಅವು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತಾ ಇರ್ತವೆ. ಸೊ ಇನ್ ದ ಸೇಮ್ ವೇ ದೀಸ್ ಸೈಕ್ಲೋಸ್ಟೊಮ್ಯಾಟಾ ಅನಿಮಲ್ಸ್, ಎಸ್ಪೆಷಲಿ ದ ಅಡಲ್ಟ್ ಒನ್, for reproduction, during reproduction time they will start migrating towards the fresh water ಅಂತಂದರೆ ರಿವರ್ ವಾಟರ್ ಅಂತ ಕನ್ಸಿಡರ್ ಮಾಡೋಣ. ಸೊ ಫ್ರೆಶ್ ವಾಟರ್ನ ಅವರು ರೀಚ್ ಆದಮೇಲೆ ದೇ ವಿಲ್ ಸ್ಟಾರ್ಟ್ ಲೇಯಿಂಗ್ ದ ಎಗ್ಸ್. ಅಲ್ಲಿ ಅವು ಮೊಟ್ಟೆಗಳನ್ನು, ಎಗ್ಸ್ಗಳನ್ನು ಹಾಕ್ತವೆ. ಇದನ್ನು ಸ್ಪಾನಿಂಗ್ ಅಂತ ಕರೀತಾರೆ. ಸ್ಪಾನಿಂಗ್, SPAW, spawning, NING. So what do you mean by spawning? The process of egg laying, ಮೊಟ್ಟೆಗಳನ್ನು ಹಾಕುವಂತಹ ಒಂದು ಪ್ರೊಸೆಸ್ಸಿಗೆ ಸೈಂಟಿಫಿಕ್ ಆಗಿ we call it as spawning. So the adult cyclostomata full swim ಆಗ್ತಾ it will reach the river water. After reaching the fresh water it will lay the eggs. Okay, ಒಂದ್ಸತಿ egg lay ಆಯಿತು ಅಂತಂದರೆ these adults they will die. ಅವು ಎಗ್ ಹಾಕಿದ ಮೇಲೆ, ಎಗ್ ಲೇ ಮಾಡಿದ ಮೇಲೆ ಅಡಲ್ಟ್ಸು ಫ್ರೆಶ್ ವಾಟರ್ನಲ್ಲೇ ಸತ್ಬಿಡ್ತವೆ. ಸೊ ದ ಅಡಲ್ಟ್ ಸೈಕ್ಲೋಸ್ಟೊಮ್ಯಾಟಾ ಎನಿಮಲ್ಸ್ ದೇ ವಿಲ್ ಡೈ ಆಫ್ಟರ್ ಲೇಯಿಂಗ್ ದ ಎಗ್ಸ್, ಅಥವಾ ದೇ ವಿಲ್ ಡೈ ಆಫ್ಟರ್ ಸ್ಪಾನಿಂಗ್. ಓಕೆ, ಸೊ ಇಲ್ಲಿ ಏನಿದೆ ಇವಾಗ? ಎಗ್ಸ್ಗಳಿದ್ದಾವೆ. ನೋ, ದೀಸ್ ಆರ್ ದ ಎಗ್ಸ್. ಓಕೆ, ಎಲ್ಲಿದ್ದಾವೆ? ಫ್ರೆಶ್ ವಾಟರ್ನಲ್ಲಿ. ನಾವು ದೀಸ್ ಎಗ್ಸ್, ಈ ಎಗ್ಗನ್ನು ಒಡೆದು ದೀಸ್ ಎಗ್ ವಿಲ್ ಹ್ಯಾಚ್ ಔಟ್ ಇನ್ ಟು ಲಾರ್ವಾ. ಎಲ್ಲಿ ಕಲ್ತಿದ್ವಿ ನಾವು? ಇನ್ವರ್ಟಿಬ್ರೇಟ್ಸ್ ಕಲಿಬೇಕಾದ್ರೆ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಥ್ರೂ ಲಾರ್ವಲ್ ಸ್ಟೇಜ್ ಅಂತ ಕಲ್ತಿದ್ವಲ್ಲ. ಸೊ ಇವತ್ತು ಲೈಫ್ ಸೈಕಲ್ನಲ್ಲಿನೂ ದ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಬಿಕಾಸ್ ದ ಲೈಫ್ ಸೈಕಲ್ ಕನ್ಸಿಸ್ಟ್ ಆಫ್ ಅ ಸ್ಟೇಜ್ ಕಾಲ್ಡ್ ಆಸ್ ಲಾರ್ವಾ. ಸೊ ಎಗ್ಗು ಒಡೆದು ಎಗ್ಗು ಹ್ಯಾಚ್ ಆಗಿ ಅದರ ಒಳಗಡೆಯಿಂದ ಲಾರ್ವಾ ಬರ್ತವೆ. ಓಕೆ, ಈ ಲಾರ್ವಾ ಏನು ಮಾಡ್ತವೆ? ಇವು ಬೆಳೀತಾ ದೇ ವಿಲ್ ಅಂಡರ್ಗೋ ಅ ಪ್ರೊಸೆಸ್ ಕಾಲ್ಡ್ ಆಸ್ ಮೆಟಾಮಾರ್ಫೋಸಿಸ್.
ಮಾರ್ಫಾಲಜಿ ಅಂದರೆ ಈ ಲಾರ್ವಾಗಳು ರೂಪಾಂತರವನ್ನು ಹೊಂದ್ತವೆ. ಮೆಟಾಮಾರ್ಫೋಸಿಸ್ ಅಂತಂದರೆ ಚೇಂಜ್ ಆಗೋದು ಅಂತ ಅರ್ಥ. ಸೊ ಲಾರ್ವಾ ಸ್ಟೇಜು ಯೂಶ್ವಲಿ ನಾವು ಎಲ್ಲಿ ಕಾಣ್ತೀವಿ ಅಂತಂದರೆ, ಈಸಿಯಾಗಿ ಅರ್ಥ ಆಗಲಿಕ್ಕೆ ಫ್ರಾಗ್ ಗೊತ್ತಿದೆ. ಫ್ರಾಗುದ ಲೈಫ್ ಸೈಕಲ್ ತೊಗೊಂಡ್ರೆ, ಫ್ರಾಗ್ಗಳು ಅಂದರೆ ಕಪ್ಪೆಗಳು ನೀರಿನಲ್ಲೇ ಅವು ಮೊಟ್ಟೆ ಇಡ್ತವೆ. ಈ ಮೊಟ್ಟೆಯಿಂದ ಅದು ಹ್ಯಾಚ್ ಆಗಿ ಎಗ್ಸ್ ಹ್ಯಾಚ್ ಆಗಿ ಅಲ್ಲಿಂದ ಒಂದು ಲಾರ್ವೆ ಅಂತ ಬರುತ್ತೆ. ಈ ಲಾರ್ವೆ ಆಲ್ಮೋಸ್ಟ್ ನೋಡಲಿಕ್ಕೆ ಫಿಶ್ ಥರನೇ ಇರ್ತವೆ. ಸೊ ದೀಸ್ ಲಾರ್ವೆ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಡಪೋಲ್. ಈ ಲಾರ್ವೆ ಏನು ಮಾಡುತ್ತೆ, ಬೆಳೀತಾ ರೂಪಾಂತರ ಹೊಂದಿ ಅಂದರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಅವತ್ರ ಬಾಡಿನಲ್ಲಿ ಚೇಂಜಸ್ ಆಗಿ ಅದು ಮತ್ತೆ ಒಂದು ಫ್ರಾಗ್ ಆಗುತ್ತೆ. ಅಗೇನ್ ಫ್ರಾಗ್ ವಿಲ್ ಲೇ ದ ಎಗ್ಗಿಂದ ಲಾರ್ವೆಯಿಂದ ಅಡಲ್ಟ್ ಫ್ರಾಗ್. ಸೊ ಅದೇ ರೀತಿಯಾಗಿ ಯೂಥರ್ ಲೈಫ್ ಸೈಕಲ್ನಲ್ಲಿ ಎಗ್ಗಿಂದ ಲಾರ್ವೆ ಬಂತ, ಲಾರ್ವೆ ಕಂಪ್ಲೀಟಾಗಿ ರೂಪಾಂತರಗೊಂಡು ಮೆಟಾಮಾರ್ಫೋಸಿಸ್ ಆಗಿ ಇಟ್ ವಿಲ್ ಫಾರ್ಮ್ ದ ಅಡಲ್ಟ್ಸ್. ಓಕೆ, ಆ್ಯಂಡ್ ಒಂದ್ಸತಿ ಅಡಲ್ಟ್ಸ್ ಇಲ್ಲಿ ಫಾರ್ಮ್ ಆಯಿತು ಅಂದರೆ ಇದೆಲ್ಲ ಎಲ್ಲಿ ನಡೀತಾ ಇದೆ, ಫ್ರೆಶ್ ವಾಟರ್ನಲ್ಲಿ ನಡೀತಾ ಇದೆ. ದೀಸ್ ಅಡಲ್ಟ್ಸ್ ಅಗೇನ್ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಮರೈನ್ ವಾಟರ್. ಸೊ ಇವತ್ತರ ಲೈಫ್ ಸೈಕಲ್ನಲ್ಲಿ ಮರೈನ್ ವಾಟರ್ನಲ್ಲೂ ಇರ್ತವೆ ಮತ್ತು ಫ್ರೆಶ್ ವಾಟರ್ನಲ್ಲೂ ಇರ್ತವೆ. ಬಟ್ fresh water, they are dependent on the fresh water only for the process of reproduction. ಇದು ಒಂದು ಮಾಡಿಫಿಕೇಶನ್. ಇದು ಸಾಮಾನ್ಯವಾಗಿ ಈ ಜೀವಿಗಳಲ್ಲಿ ಅವು ತಮ್ಮ ಬಾಡಿಯನ್ನು, ತಮ್ಮ ಜೀವನ ಶೈಲಿಯನ್ನು ಈ ರೀತಿಯಾಗಿ ಅಳವಡಿಸ್ಕೊಂಡಿದ್ದಾವೆ. ಓಕೆ, ಸೊ ದೀಸ್ ಆನಿಮಲ್ಸ್, ದ ಅಡಲ್ಟ್ ಆನಿಮಲ್ಸ್, ದೇ ವಿಲ್ ಸ್ಟಾರ್ಟ್ ಮೈಗ್ರೇಟಿಂಗ್ ಟುವರ್ಡ್ಸ್ ದ ಫ್ರೆಶ್ ವಾಟರ್ ಡ್ಯೂರಿಂಗ್ reproduction. And after spawning, the adults will die and the larvae, it will undergo metamorphosis to become an adult, and these adults again they will start migrating towards the marine water. marine water ಗೆ ಬಂದು ಅಂತಂದರೆ ಅವು ಬೇರೆ ಒಂದು ಫಿಶ್ಶಿಗೆ, ದೊಡ್ಡ ಫಿಶ್ಶಿಗೆ ಅಟ್ಯಾಚ್ ಆಗಿ ಅಲ್ಲೇ ಅವು ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಒಂದ್ಸತಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಡೆವಲಪ್ ಆಯಿತು ಅಂದರೆ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಅಗೇನ್ ದೇ ವಿಲ್ ಮೈಗ್ರೇಟ್ ಟು ದ ಫ್ರೆಶ್ ವಾಟರ್. ಸೊ ದಿಸ್ ಈಸ್ ದ ಲೈಫ್ ಸೈಕಲ್ ಆಫ್ ಸೈಕ್ಲೋಸ್ಟೊಮ್ಯಾಟಾ animals. Okay, so these are the few characters of the class Cyclostomata. If you take the examples, now whatever we have drawn here, this is Petromyzon, also called as lamprey. Okay, there is one more example, it is called as Myxin. Okay, so these are the few examples of class Cyclostomata. ಸೊ ಕ್ವಿಕ್ಕಾಗಿ ಒಂದ್ಸತಿ ರಿವಿಷನ್ ಮಾಡಿ. ವೆರಿ ಇಂಪಾರ್ಟೆಂಟ್ ಯಾವುದು, ಸರ್ಕ್ಯುಲರ್ ಮೌತ್. ಯಾಕೆ ಇಲ್ಲಿ ಸರ್ಕ್ಯುಲರ್ ಮೌತ್ ಬಂತು? ಬಿಕಾಸ್ ದಿ ಸೈಕ್ಲೋಸ್ಟೊಮ್ಯಾಟಾ ಕಮ್ಸ್ ಅಂಡರ್ ಡಿವಿಷನ್ ಅಜ್ಞಾತ. ಸೊ ಅಲ್ಲಿ ದವಡೆ ಇರೋದಿಲ್ಲ, ದವಡೆ ಬದಲಿಗೆ ಬಾಯಿನಲ್ಲಿ ಪೂರ್ತಿ ಹಾರ್ನಿ ಟೀತ್ ಇರ್ತವೆ. ಅದ್ರ ಮೂಲಕ ಅವು ಬೇರೆ ಆ್ಯನಿಮಲ್ಸಿಗೆ ಅಟ್ಯಾಚ್ ಆಗಲಿಕ್ಕೆ ಮತ್ತು ಫುಡ್ಡನ್ನು ತಗೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ. ಈ ಕ್ಲಾಸ್ ಸೈಕ್ಲೋಸ್ಟೊಮ್ಯಾಟಾ ಆದಮೇಲೆ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಬೇಕು? ಜ್ಞಾಥೋಸ್ಟೊಮ್ಯಾಟಕ್ಕೆ ಹೋಗಬೇಕು. ಜ್ಞಾಥೋಸ್ಟೊಮ್ಯಾಟಾದಲ್ಲಿ ನಮಗೆ 2 ಸೂಪರ್ ಕ್ಲಾಸ್ ಇತ್ತು. ಯಾವ್ಯಾವುದು? ಒಂದು ಪೈಸಸ್ ಮತ್ತು ಒಂದು ಟೆಟ್ರಾಪೋಡಾ. ಪೈಸಸ್ ಅಂತಂದರೆ ಏನು? ಫಿಶಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಿಶಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಅದಾದಮೇಲೆ ಮಿಕ್ಕಿದ 4 ಟೆಟ್ರಾಪೋಡ್ಸ್ ಇದಾವಲ್ಲ, ಆಂಫಿಬಿಯನ್, ರೆಪ್ಟೈಲ್, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್, ಅದನ್ನು ಸ್ಟಡಿ ಮಾಡ್ಬೋದು. ಸೊ ನಾವು ಇವಾಗ ಎಲ್ಲಿ ಎಕ್ಸಾಕ್ಟ್ಲಿ ಎಲ್ಲಿದೆ ಲೆಸನ್ ನಮ್ಮದು ಅಂತಂದರೆ ಎಲ್ಲ ಇನ್ವರ್ಟಿಬ್ರೇಟ್ಸ್ ಆಗಿದೆ. ಅದಾದಮೇಲೆ ಯೂರೋಕಾರ್ಡೇಟಾ, ಸಿಫಾಲೋಕಾರ್ಡೇಟಾ ಆ್ಯಂಡ್ ಸೈಕ್ಲೋಸ್ಟೊಮ್ಯಾಟಾ, ಇವು ಸ್ವಲ್ಪ ಫಿಶಸ್ ಬರೋಕ್ಕಿಂತ ಮುಂಚೆ ವಿಕಸನ ಹೊಂದಿರುವಂತಹ ಎನಿಮಲ್ಸ್. ಇದೆಲ್ಲ ಸೈಕ್ಲೋಸ್ಟೊಮ್ಯಾಟಾ ಆದಮೇಲೆ in the next video we will take about the fishes. So till then practice all these words. Description box ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ಟೆಲಿಗ್ರಾಮ್ ಚಾನಲದ್ದು ಲಿಂಕ್ ಇದೆ, ಜಾಯಿನ್ ಆಗಿ. We'll meet again in the next video. Till then stay safe. Thank you for watching.